ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸಂಚಿಕೆಯಲ್ಲಿ ನಾವು ಕನ್ನಡ ವಿರುದ್ಧಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿರುದ್ಧಾರ್ಥಕ ಪದಗಳು ಎಂದರೆ ಅಪೋಸಿಟ್ ವರ್ಡ್ಸ್. ವಿರುದ್ಧಾರ್ಥಕ ಪದಗಳು ಎಂದರೆ ಪರಸ್ಪರ ವಿರುದ್ಧವಾದ ಅರ್ಥವನ್ನು ಹೊಂದಿರುವ ಪದಗಳು ಎಂದು ಅರ್ಥ. ಇದನ್ನು ಇಂಗ್ಲಿಷ್ನಲ್ಲಿ ತಿಳಿದುಕೊಳ್ಳೋಣ. ಅಪೋಸಿಟ್ ಮೀನ್ಸ್ ಥಿಂಗ್ಸ್ ದಟ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಈಚ್ ಅದರ್ ಆರ್ ಹ್ಯಾವ್ ಕಾಂಟ್ರರಿ ಮೀನಿಂಗ್ಸ್. ಈಗ ವಿರುದ್ಧಾರ್ಥಕ ಪದಗಳ ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. ದೊಡ್ಡ ಬಿಗ್, ಚಿಕ್ಕ ಸ್ಮಾಲ್, ಮೇಲೆ ಅಪ್, ಕೆಳಗೆ ಡೌನ್, ಹಗಲು ಡೇ, ರಾತ್ರಿ ನೈಟ್, ಹೊಸದು ನ್ಯೂ, ಹಳೆಯದು ಓಲ್ಡ್, ಬೆಳಕು ಲೈಟ್, ಕತ್ತಲೆ ಡಾರ್ಕ್, ಒಳ್ಳೆಯ ಗುಡ್, ಕೆಟ್ಟ ಬ್ಯಾಡ್, ಬಿಸಿ ಹಾಟ್, ತಂಪು ಕೋಲ್ಡ್, ಮುಂದೆ ಫ್ರಂಟ್, ಹಿಂದೆ ಬಿಹೈಂಡ್ ಆರ್ ಬ್ಯಾಕ್, ಆರಂಭ ಬಿಗಿನಿಂಗ್, ಅಂತ್ಯ ಎಂಡ್, ವೇಗ ಫಾಸ್ಟ್, ನಿಧಾನ ಸ್ಲೋ, ಸತ್ಯ ಟ್ರುತ್, ಅಸತ್ಯ ಅನ್ಟ್ರುತ್ ಆರ್ ಲೈ, ಸಂತೋಷ ಹ್ಯಾಪಿ, ದುಃಖ ಸ್ಯಾಡ್ನೆಸ್, ಹೆಚ್ಚು ಮೋರ್, ಕಡಿಮೆ ಲೆಸ್, ಒಳಗೆ ಇನ್, ಹೊರಗೆ ಔಟ್, ಜೀವ ಲೈಫ್, ಮರಣ ಡೆತ್. ಈ ಸಂಚಿಕೆಯಲ್ಲಿ ಇಂಗ್ಲಿಷಿನಲ್ಲಿಯೂ ನಾನು ಮಕ್ಕಳಿಗೆ ಅರ್ಥವಾಗುತ್ತದೆ ಎಂದು ಕೊಟ್ಟಿದ್ದೇನೆ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.